ಕ್ಷಮೆ ಕೇಳ್ತಾ ರೀಡಿಂಗ್ ಶುರು ಮಾಡೋಣ. ಯಾಕೆ ಅಂತ ಗೊತ್ತಿಲ್ಲ, ವಿಡಿಯೋ ಅಪ್ಲೋಡ್ ಆಗಿಲ್ಲ. ಸೊ ಡಿಲೀಟ್ ಆಗಿರೋದಕ್ಕೆ ಕಾರಣ ಗೊತ್ತಿಲ್ಲ. ಹೊಸದಾಗಿ ಗಣೇಶನ ವಿಡಿಯೋ ಮಾಡುವ. ಸೊ 2 ಗ್ರೂಪ್ ಇರ್ತೀನಿ, 2ರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೊಳ್ಳಿ. ಗಣೇಶ ನಿಮ್ಗೇನು ಹೇಳ್ತಾರೆ ಅಂತ ಕ್ವಿಕ್ಕಾಗಿ ತಿಳ್ಕೊಳ್ಳೋಣ. ಓಕೆ, 3 ಗ್ರೂಪ್ ಬೇಕಂತೆ, 3ನ್ನೇ ಇಡುವ. ಓಕೆ, ಸೊ ಎಸ್, ಥ್ಯಾಂಕ್ ಯು ಗಣೇಶ. ಜೈ ಗಣೇಶ. ದೊಡ್ಡ ಮಟ್ಟದ ಅನೌನ್ಸ್ಮೆಂಟ್ ಅಂದ್ಕೊಳ್ಳಿ, ಜಾಸ್ತಿ ರಿಲ್ಯಾಕ್ಸ್ ಮಾಡಬೇಡಿ. ವಿದ್ಯಾರ್ಥಿಗಳೇ ಓದಿನ ಕಡೆ ಗಮನ ಕೊಡಿ. ವಿದ್ಯಾರ್ಥಿಗಳೇ ಓದಿನ ಕಡೆ ಗಮನ ಕೊಡಿ. ವಿದ್ಯಾರ್ಥಿಗಳೇ ಡುಮ್ಕಿ ಹೊಡೆದ್ಬಿಡ್ತೀರಾ, ಓದಿನ ಕಡೆ ಗಮನ ಕೊಡಿ. ಗಮನ ಕೊಡಿ, ಗಮನ ಕೊಡಿ, ಗಮನ ಕೊಡಿ, ಗಮನ ಕೊಡಿ. ಮೊದಲನೇದು, 2ನೇದು, 3ನೇದು. ಮೊದಲನೇದು ಯಾಕೋ ಒಂದೇ ಕಾರ್ಡ್, ಮತ್ತೆ ಶಫಲ್ ಮಾಡಿದ್ರು ಬರಲಿಲ್ಲ. ಎಂಬ್ರೇಸ್ ಇದೆ. ಸೊ ಪ್ರೇಮಂ ಶರಣಂ ಗಚ್ಚಾಮಿ. ಸೊ ಸೋಲ್ಮೇಟ್ ಬರ್ತಾ ಇದ್ದಾರೆ. ಟ್ವಿನ್ ಫ್ಲೇಮ್ ಜರ್ನಿ ಬರ್ತಾ ಇದೆ. ಪರ್ಫೆಕ್ಟ್ ಪಾರ್ಟ್ನರ್ ನಿಮ್ಮ ಲೈಫಿಗೆ ಬರ್ತಾ ಇದ್ದಾರೆ. ಇದಕ್ಕಿಂತ ಬೆಟರ್ ಆಪ್ಷನ್ಸ್ ಅಥವಾ ಬೆಟರ್ ಬ್ಲೆಸ್ಸಿಂಗ್ಸ್ ಏನೂ ಇಲ್ಲ ಅಂತ ಅನ್ನಿಸ್ತಾ ಇದೆ. ಸಾಕಷ್ಟು ಜನಕ್ಕೆ ನಿಮ್ಮ ಫ್ರೆಂಡ್ಸ್ ಜೊತೆ ರೆಯೂನಿಯನ್ ಆಗೋದ್ರಲ್ಲಿ ಇದೆ. ಗಣೇಶ ನಿಮ್ಮನ್ನು ತುಂಬ ಚೆನ್ನಾಗಿ ಅಪ್ಪಿಕೊಂಡು ಮುದ್ದಾಡ್ತಾನೆ ಅನ್ನುವಂಥದ್ದು ಇದೆ. ಎಂಗೇಜ್ಮೆಂಟ್ ಬರೋದ್ರಲ್ಲಿ ಇದೆ. ಗಿಫ್ಟ್ ಕೂಡ ಬರೋದ್ರಲ್ಲಿ ಇದೆ. ತುಂಬ ಕ್ಲೋಸ್ ಅಂತ ನಂಬಿದಂಥ ಫ್ರೆಂಡು ನಿಮ್ಮ ಒಡವೆನ ಎಗ್ಗರ್ಸ್ಕೊಂಡು ಹೋಗ್ಬಿಡ್ತಾರೆ. ಹುಷಾರಾಗಿ ಇರಿ. ಅದು ನಿಮ್ಮ ಪ್ರೇಮಿಯಾಗಿರಬಹುದು, ನಿಮ್ಮ ಒಡವೆಗಳಾಗಿರ್ಬೋದು. ಸ್ವಲ್ಪ ಎಚ್ಚರಿಕೆ ಇರಲಿ ಅನ್ನುವಂಥದ್ದು ಇದೆ. ಒಳ್ಳೆಯದಾಗಲಿ. ಪಾಪು ಕೂಡ ಬರ್ತಾ ಇದೆ. 2ನೇದು ಯಾರು ಆಯ್ಕೆ ಮಾಡಿದ್ದೀರಾ? ಪ್ರಯಾಣದ ಬಗ್ಗೆ ಚಿಂತೆ ಬೇಡ ಅನ್ನುವಂಥದ್ದು ಇದೆ. ಯಾವ ಪ್ರಯಾಣ ಮಾಡಬೇಕು, ಯಾವ ಪ್ರಯಾಣ ಮಾಡಬಾರ್ದು ಅನ್ನೋದು ಗೊತ್ತಿರಬೇಕು ಅಷ್ಟೇ. ಗೊತ್ತಿರುವಂಥ ಪ್ರಯಾಣಗಳು ಯಾವತ್ತೂ ಒಳ್ಳೆಯದೇ ಮಾಡುತ್ತೆ ಅನ್ನುವಂಥದ್ದು ಇದೆ. ಇನ್ನೊಬ್ಬರ ಜೀವನಕ್ಕೆ ಒಳ್ಳೇದು ಮಾಡ್ತಾ ಹೋಗಿ ಫಲನ ಅಪೇಕ್ಷೆ ಮಾಡಬೇಡಿ. ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಪ್ರತಿಯೊಂದು ಕಣ್ಣೀರಿಗೂ ಒಂದೊಂದು ಬೆಲೆ ಅಂತ ಇರುತ್ತೆ. ಆ ಬೆಲೆ ನಿಮಗೆ ಗೊತ್ತಿದೆ. ಸೊ ಹಾಗಾಗಿ ಕಣ್ಣೀರನ್ನು ಒರೆಸುವಂಥ ಪ್ರಯತ್ನದ ಕಡೆ ನಿಮ್ಮ ಪ್ರಯಾಣ ಹೋಗ್ತಾ ಇದೆ. ಅದರಿಂದ ಸಾಕಷ್ಟು ಜನರಿಗೆ, ಸಮಾಜಕ್ಕೆ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇಲ್ಲಿ ಇದೆ. ಜೊತೆಗೆ ಪ್ರಯಾಣದ ಸಮಯದಲ್ಲಿ ಹೊಟ್ಟೆಯ ಆರೋಗ್ಯದ ಕಡೆ, ಆಹಾರದ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಹೆಲ್ಮೆಟ್ ಹಾಕಿ, ಹೆಲ್ಮೆಟ್ ಹಾಕಿ, ಹೆಲ್ಮೆಟ್ ಹಾಕಿ. ಟೇಕ್ ಕೇರ್ ವೆನ್ ಯು ಗೋಯಿಂಗ್ ಟು ಜರ್ನಿ. ಸೊ ಜರ್ನಿ ಮಾಡಬೇಕಾದ್ರೆ ಹುಷಾರಾಗಿರಿ. ಅದರಲ್ಲೂ ಎಸ್ಪೆಷಲಿ 14ನೇ ತಾರೀಕು ಸ್ವಲ್ಪ ಬ್ರೇಕ್ ಎಲ್ಲ ಸರಿಯಾಗಿದೆಯಾ ನೋಡ್ಕೊಂಡು ಹೋಗಿ. 2 ಟೈರ್ ಸರಿಯಾಗಿದೆಯಾ ಇದನ್ನು ಕೂಡ ಚೆಕ್ ಮಾಡಿಕೊಂಡು ಹೋಗಿ ಅನ್ನುವಂಥದ್ದು ಇದೆ. ಸಾಕಷ್ಟು ಯಶಸ್ಸನ್ನು ನೋಡ್ತೀರಾ ಈ ಮಂತ್ ಮುಗಿಯೋದ್ರೊಳಗೆ ಅನ್ನುವಂಥದ್ದು ಇದೆ. ಯು ಆರ್ ದ ವಿನ್ನರ್ ಆಫ್ ಯುವರ್ ಲೈಫ್. ಓಕೆ, ಸಾಕಷ್ಟು ಯಶಸ್ಸನ್ನು ನೋಡ್ತೀರಾ. ಫ್ಯೂಚರ್ ಬಗ್ಗೆ ಚಿಂತೆ ಮಾಡಬೇಡಿ. ಫ್ಯೂಚರ್ ಸಾಕಷ್ಟು ಪ್ರಾಮಿಸಿಂಗ್ ಆಗಿ ಇದೆ ಅನ್ನುವಂಥದ್ದು ಇದೆ. ನಿಮ್ಮ ಫ್ಯೂಚರಿನ ವಿನ್ನರ್ ಯಾರು ಅಂತ ನೀವು ಕೇಳಿದ್ರೆ ನೀವೇನೆ. ನಿಮ್ಮ ಫ್ಯೂಚರಿನ ವಿನ್ನರ್ ನೀವೇನೆ. ಮತ್ತೆ ಮತ್ತೆ ಅದೇ ತಪ್ಪನ್ನ ಮಾಡಬೇಡಿ ಅನ್ನುವಂಥದ್ದು ಇದೆ. ನಿಮ್ಮ ರಾಶಿಯ ಇಷ್ಟದ ಹರಳನ್ನು ಧರಿಸಿ, ಹವಳ ಇರಬಹುದು, ಹರಳು ಇರಬಹುದು, ಧರಿಸಿ ಅನ್ನುವಂಥದ್ದು ಇದೆ. ಒಂದು ವಿನ್ನಿಂಗ್ ಮೂಮೆಂಟ್ ಬರಬೇಕಿತ್ತು, ಬರ್ದಿರೋ ಹಾಗೆ ತಡೆದಿದ್ದಾರೆ. ಸೊ ಆ ಅಡ್ಡಿದ ಆತಂಕಗಳು ಅವರಿಗೆ ಬಿಟ್ಬಿಡಿ. ಅದು ಅವ್ರ ಲೈಫಿಗೂ ಕೂಡ ರಿವರ್ಸ್ ಆದರೂ ಕೂಡ ಆಗ್ಬೋದು. ಹಾಗಾಗಿ ನಿಮ್ಮ ಜೀವನಕ್ಕೆ ಒಂದು ತಪ್ಪೋದ್ರೆ ಇನ್ನೊಂದು ಬಂದೇ ಬರುತ್ತೆ. ನಿಮ್ಮ ಜ್ಞಾನಾರ್ಜನೆನ ವಾಪಸ್ ಪಡ್ಕೊಳ್ಳಿ. ಇನ್ನಷ್ಟು ಹೆಚ್ಚು ಪಾಸಿಟಿವ್ ಆಗಿ ಬನ್ನಿ. ನೆಗೆಟಿವಿಟಿನ, ನಕಾರಾತ್ಮಕತೆನ ನಿಮ್ಮ ಜೀವನದಿಂದ ಹೊರಗೆ ಹೋಗೋದಕ್ಕೆ ಅವಕಾಶನ ಮಾಡಿಕೊಡಿ ಅನ್ನುವಂಥದ್ದು ಇದೆ. ಸಂಬಂಧಗಳ ಅಭಿವೃದ್ಧಿ ಆಗೋದ್ರಲ್ಲಿ ಇದೆ. ಆರ್ಥಿಕ ಅಭಿವೃದ್ಧಿ ಆಗೋದ್ರಲ್ಲಿ ಇದೆ. ಜ್ಞಾನದ ಅಭಿವೃದ್ಧಿ ಆಗೋದ್ರಲ್ಲಿ ಇದೆ. ಜೊತೆಗೆ ಗುರುರಾಯರ ಆಶೀರ್ವಾದ, ಆಂಜನೇಯನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಸರ್ವದಾ ಇರುತ್ತೆ.
ಶುಭಮಸ್ತು ಕಲ್ಯಾಣಮಸ್ತು ಅನ್ನುವಂಥ ಆಶೀರ್ವಾದ ಇಲ್ಲಿ ಇದೆ. ಹಿಂದೆ ತಿರುಗಿ ನೋಡಬೇಕಾದಂಥ ಅಗತ್ಯ ಇಲ್ಲ. ಜೀವನ ಮುಂದೆ ಮುಂದೆ ಕರ್ಕೊಂಡು ಹೋಗ್ತಾ ಇದೆ. ನಿಮ್ಮ ಮುಂದಿನ ಹಾದಿ ತುಂಬ ದೊಡ್ಡ ಬದಲಾವಣೆನ, ತುಂಬ ದೊಡ್ಡ ಮಟ್ಟದ ಯಶಸ್ಸನ್ನ ನಿಮಗೋಸ್ಕರ ತರ್ತಾ ಇದೆ. ಸೊ ಕಂಗ್ರ್ಯಾಚುಲೇಷನ್. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ? ಸೊ ಎಸ್, ಸಾಕಷ್ಟು ಮನಸ್ಸಿಗೆ ನೋವಾಗಿರಬಹುದು, ಹೃದಯಕ್ಕೆ ಘಾಸಿಯಾಗಿರಬಹುದು. ಅದೆಲ್ಲವೂ ಕೂಡ ಹೀಲ್ ಆಗತ್ತೆ. ಇನ್ನೊಂದು 24 ದಿನಗಳ ಒಳಗೆ ಸಾಕಷ್ಟು ಬದಲಾವಣೆ ಬರುತ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು ಅನ್ನೋದು ಸಣ್ಣ ಮಾತಲ್ಲ, ತುಂಬ ದೊಡ್ಡ ಮಾತು. ಸೊ ಎಸ್, ಮನಸ್ಸು ತುಂಬಿ ಮಾಡ್ತೀರಾ. ಏನೇ ಒಂದು ಒಳ್ಳೆ ಕೆಲಸ ಮಾಡೋದಿದ್ರು ಮನಸ್ಸು ತುಂಬಿ ಮಾಡಿ. ಯಾರಿಗಾದರೂ ಆಶೀರ್ವಾದ ಮಾಡೋದಾಗಿರಲಿ, ಅಥವಾ ಯಾರದೋ ಸಮಸ್ಯೆನ ಬಗೆಹರ್ಸೋಕ್ಕಾಗಿಲ್ಲ ಅಂದರೂ ಬಗೆಹರಿಲಿ ಅನ್ನುವಂಥ ಒಳ್ಳೆ ಮನಸ್ಸಿಂದ ಹೇಳಿದ್ರು ಸಾಕು, ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ಜನರು ಮನೆ ಕಳ್ಕೊಂಡಿದ್ದಾರೆ, ಅವರಿಗೆಲ್ಲ ಮನೆ ವಾಪಸ್ ಸಿಗಲಿ. ಮಕ್ಕಳು ಕಳ್ಕೊಂಡಿದ್ದಾರೆ, ಮಕ್ಕಳು ವಾಪಸ್ ಸಿಗಲಿ. ಪ್ರೀತಿ ಕಳ್ಕೊಂಡಿದ್ದಾರೆ, ನಿಜವಾದ ಪ್ರೀತಿ ಇದ್ದರೆ ಮಾತ್ರ ಅದು ವಾಪಸ್ ಸಿಗಲಿ. ಫೇಕ್ ಲವ್ ಎಲ್ಲ ಫೇಕಾಗಿ ಹೊರಟೋಗ್ಬಿಡ್ಲಿ. ಸೊ ಎಸ್, ಮ್ಯಾರೇಜ್ ಆಗಿಲ್ಲ ಅಂತ ಯಾರು ಕೊರಗ್ತಾ ಇದ್ದಾರೋ ಅವರಿಗೆಲ್ಲ ಮ್ಯಾರೇಜ್ ಆಗಲಿ. ಯಾರ್ಯಾರು ಬ್ಲ್ಯಾಕ್ ಮ್ಯಾಜಿಕ್ಕಿಂದ ಸಮಸ್ಯೆನ ಎದುರಿಸ್ತಾ ಇದ್ದೀರೋ, ಸೊ ಗುಡ್ ನ್ಯೂಸ್ ಇದೆ. ಖಂಡಿತವಾಗ್ಲೂ ನಿಮ್ಮ ಬ್ಲ್ಯಾಕ್ ಮ್ಯಾಜಿಕ್ ರಿಮೂವ್ ಆಗತ್ತೆ. ಯಾಕೆ ಅಂದರೆ ಈಗ ಎಲ್ಲವೂ ಕೂಡ ಅವರ ಕರ್ಮಾನುಫಲಗಳು ಅವರಿಗೆ ವಾಪಸ್ ಹೋಗುವಂಥ ಸಮಯ. ಯಾರ್ಯಾರು ಬ್ಲ್ಯಾಕ್ ಮ್ಯಾಜಿಕ್ಕಿಂದ ಅಥವಾ ಯಾರ್ಯಾರು ಥರ್ಡ್ ಪಾರ್ಟಿಯಿಂದ ಕಣ್ಣೀರು ಹಾಕ್ತಾ ಇದ್ದೀರಾ, ಯಾರ್ಯಾರು ಶತ್ರು ಬಾಧೆಯಿಂದ ನರಳ್ತಾ ಇದ್ದೀರಾ, ಇಷ್ಟೇ ಹೇಳ್ಕೊಳ್ಳಿ, ನನಗೆ ಯಾರು ಏನು ಕೊಟ್ಟಿದ್ದಾರೋ ಅದೆಲ್ಲವೂ ಅವರಿಗೆ ದುಪ್ಪಟ್ಟಾಗಿ ಹೋಗಿ ಅವ್ರನ್ನೇ ಸೇರಿಕೊಳ್ಳಿ ಅಂತ. ಪ್ರೀತಿ ಕೊಟ್ಟಿರೋರಿಗೆ ಪ್ರೀತಿ ಸಿಕ್ಕಿ ಅವ್ರ ಮನೆ ಚೆನ್ನಾಗಿರಲಿ, ದ್ವೇಷ ಕೊಟ್ಟವರಿಗೆ ದ್ವೇಷ ಸಿಕ್ಕಿ, ದ್ವೇಷ ಅಂದರೆ ಏನು ಅನ್ನೋದರ ಅರಿವು ಅವರಿಗೆ ಆಗಲಿ. ತಪ್ಪನ್ನ ತಿದ್ಕೊಳ್ಳೋದಕ್ಕೆ ಸಾಕಷ್ಟು ಅವಕಾಶ ಕೊಟ್ಟಾಯಿತು, ತಿದ್ಕೊಂಡಿಲ್ಲ ಅಂದಾಗ ಇದು ತಪ್ಪು ಅಂತ ತೋರಿಸ್ಕೊಡುವಂಥ ಕೆಲಸ ಕೂಡ ನಮ್ಮದೇ ಆಗಿರೋದ್ರಿಂದ ಆ ಕೆಲಸನ ಈಗ ಮಾಡೋಣ. ಒಂಚೂರು ಜಗಳ ಆಡಕ್ಕೆ ಹೋಗಬೇಡಿ, ಏನು ಮಾಡಕ್ಕೆ ಹೋಗಬೇಡಿ, ತಾಳ್ಮೆಯಿಂದ ಇರಿ. ಅದ್ರ ಜೊತೆಗೆ ಆರೋಗ್ಯದ ಕಡೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಯಾಕೆ ಅಂದರೆ ಮನಸ್ಸಿಗೆ ನೋವಾಗಿದೆ, ಹಾಗಾಗಿ ಸ್ವಲ್ಪ ಹೀಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು, ಹೀಲಿಂಗ್ ಬರ್ತಾ ಇದೆ ಅನ್ನುವಂಥದ್ದು. ಊರ ಕಡೆ ನಿಮ್ಮ ಪ್ರೀತಿ ಪಾತ್ರರು ಪ್ರಯಾಣ ಹೋಗ್ತಾರೆ ಅನ್ನುವಂಥದ್ದು ಇದೆ. ಸುಬ್ರಹ್ಮಣ್ಯನ ಆರಾಧನೆ ನಿಮ್ಮ ಜೀವನಕ್ಕೆ ಸಾಕಷ್ಟು ಪಾಸಿಟಿವ್ ಬದಲಾವಣೆನ ತರುತ್ತೆ ಅನ್ನುವಂಥದ್ದು ಇದೆ. ಗಣೇಶ ಸುಬ್ರಹ್ಮಣ್ಯರ ಆಶೀರ್ವಾದ ನಿಮ್ಮ ಮೇಲೆ ಇರೋದ್ರಿಂದ ಒಂದು ವಿಶೇಷವಾದ ಉಡುಗೊರೆ ಒಂದು ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಕೂಡ ಇದೆ. ಪಳನಿ ಸ್ವಾಮಿಯ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಗರುಡ ಅಮಾವಾಸ್ಯೆ ಬರ್ತಾ ಇದೆ. ಸೊ 9ನೇ ತಾರೀಕು ಶುಕ್ರವಾರ, ಚತುರ್ದಶಿ ಮತ್ತು ಅಮಾವಾಸ್ಯೆ ಎರಡೂ ಇರೋದ್ರಿಂದ ತುಂಬಾ ವಿಶೇಷದಲ್ಲೇ ವಿಶೇಷವಾದಂಥ ಅಮಾವಾಸ್ಯೆ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕೆಂದರೆ ಕಾರ್ಡ್ ಪ್ರಕಾರ ಆರ್ಕಿಂಜಲ್ಸ್ ಏನಿದ್ದಾರೆ ಗರುಡ ದೇವರು, ಅವರ ಆಶೀರ್ವಾದನ ಪಡ್ಕೊಳ್ಳೋದಕ್ಕೆ ಒಳ್ಳೆಯದಾಗತ್ತೆ. ಹಾಗಾಗಿ ಪ್ರಯಾಣದ ವಿಚಾರ ಆಗಿರಲಿ, ಶತ್ರುಬಾಧೆ ವಿಚಾರ ಆಗಿರಲಿ, ಅಥವಾ ಇನ್ನಷ್ಟು ಆರೋಗ್ಯದ ಸಮಸ್ಯೆ, ಒಂದು ಮನಸ್ಥಿತಿ ಸರಿ ಇಲ್ಲ ಅನ್ನೋದಾಗಲಿ, ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ವಿಷಕಾರಿ ಅಂಶಗಳು ವಾತಾವರಣದಲ್ಲಿ ಇದೆ, ಗಾಳಿಲಿ ಒಂದಷ್ಟು ವಿಷ ಇದೆ. ನೆಗೆಟಿವಿಟಿ ಅಂತ ಅಲ್ಲ, ಒಂಚೂರು ಅಪಾಯಕಾರಿ ವಿಷಕಾರಿ ವಿಷ ಅನಿಲ ಸೇವನೆ ಅಥವಾ ವಾತಾವರಣದಲ್ಲಿ ಕಲುಷಿತ ಗಾಳಿ ಈ ಥರ ಇದೆ, ಅದೊಂಚೂರು ಕ್ಲಿಯರ್ ಆಗಬೇಕು, ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಶುದ್ಧ ಗಾಳಿ, ಇಂಗಾಲದ ಡೈಆಕ್ಸೈಡ್ ಥರನೇ ಸಮಥಿಂಗ್ ಕೆಮಿಕಲ್ ಇದೆ, ಅದು ರಿಮೂವ್ ಆಗಬೇಕು, ಪರಿಶುದ್ಧವಾದ ಆಕ್ಸಿಜನ್ ಸಿಗಬೇಕು. ಇದ್ರ ಕಡೆ ಗಮನ ಹರಿಸಿದ್ರೆ ಇನ್ನು ಹೆಚ್ಚಿನ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ತೂಕನ ಕಡಿಮೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರಿಗಾದರೂ ಎದೆ ನೋವಿದ್ರೆ ಡಾಕ್ಟರ್ನ ತೋರಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಓಕೆ, ಕಾಲು ಹುಳುಕು ಮಾಡ್ಕೊಳ್ತೀರಾ ಅಂದರೆ ಕಾಲು ಸ್ಲಿಪ್ ಆಗಬಹುದು, ಒಂಚೂರು ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಓದಿನ ಕಡೆ ಹೆಚ್ಚಿನ ಗಮನನ ಕೊಡಿ. ಮೊಳೆನ ತುಳಿದು ಯಾರಿಗೋ ಸಮಸ್ಯೆ ಆಗಬಹುದು, ಸೊ ಸ್ವಲ್ಪ ಟೇಕ್ ಕೇರ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ 29 ನಂಬರ್ ತುಂಬ ಇಂಪಾರ್ಟೆಂಟ್ ಇದೆ. ಈ ಅಮಾವಾಸ್ಯೆಯಿಂದ ಮುಂದಿನ ಹುಣ್ಣಿಮೆ ಒಳಗೆ ಟೋಟಲಿ ಚೇಂಜ್ ಓವರ್ ಬರೋದ್ರಲ್ಲಿ ಇದೆ.
ಪಾಸಿಟಿವ್ ಔಟ್ಲುಕ್ ಬರೋದ್ರಲ್ಲಿ ಇದೆ ಅಂತ ಗಣೇಶ ಇಲ್ಲಿ ಭರವಸೆನ ಕೊಡ್ತಾ ಇದ್ದಾರೆ. ಸಪ್ತಮುಖಿ ಗಣೇಶನ ಆರಾಧನೆಯಿಂದ ಸಾಕಷ್ಟು ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಪ್ರಪಂಚದಲ್ಲಿ ಏಕೈಕ ನವಶಿರಗಳ ಅಂದರೆ ನವಮುಖ ಗಣಪತಿ ಪ್ರತಿಷ್ಠಾಪನೆಗೊಳ್ಳುತ್ತೆ ಭವಿಷ್ಯದಲ್ಲಿ. ಅದು ನಿಜವಾಗ್ಲೂ ದೊಡ್ಡ ಮಟ್ಟದಲ್ಲಿ ಶಕ್ತಿನ ಹೊಂದು ಸಾಕಷ್ಟು ಒಂದಷ್ಟು ಪ್ರಯೋಗಗಳನ್ನ ಮಾಡಿ, ಒಂದಷ್ಟು ವಿಶೇಷವಾದಂಥ ಚಿಂತನೆನ ಮಾಡಿ, ರಿಸರ್ಚನ್ನ ಮಾಡಿ ಅದನ್ನ ಮಾಡ್ತಾರೆ. ಅದು ಆದಮೇಲೆ ಇನ್ನಷ್ಟು ಒಳ್ಳೆಯದು ಆಗತ್ತೆ ಅನ್ನುವಂಥದ್ದು ಇದೆ. ಎಲ್ಲಾಗತ್ತೆ ಅಂತ ಗೊತ್ತಿಲ್ಲ. ಸೊ ಗಣೇಶ ನನ್ನನ್ನು ಹೇಗೆ ಕಾಪಾಡ್ತಿದ್ದಾರೆ ಅಂದರೆ, ನನ್ನನ್ನೇ ಅಲ್ಲ, ವಾಗ್ದೇವಿ ಇಡೀ ಕುಟುಂಬ ಸಮಸ್ತ ಭೂಮಂಡಲನೇ ಕಾಪಾಡ್ತಾರೆ ಅವರು ತುಂಬ ಚೆನ್ನಾಗಿ. ಒಂದೇ ಒಂದು ಸಣ್ಣ ವಿಚಾರ ಹಂಚ್ಕೊಳ್ಳೋದಾದರೆ, ಮೊನ್ನೆ ತುಂಬ ಬೇಸರ ಆಗೋಗಿತ್ತು ಯಾವುದೋ ಒಂದು ವಿಚಾರಕ್ಕೆ. ಮನೆಯವರು ಅಂದರೆ ನಮ್ಮಪ್ಪ ಅಮ್ಮ ಅಣ್ಣ ತಮ್ಮ ಎಲ್ಲ ನೆನಪು ಬರ್ತಾ ಇದ್ರು. ಸೊ ತುಂಬ ದುಃಖ ಆಗ್ತಾ ಇತ್ತು. ಮತ್ತು ಹೆಲ್ತ್ ತುಂಬ ಹಾಳಾಗಿತ್ತು. ಇದ್ದಕ್ಕಿದ್ದಾಗೆ ಸಡನ್ನಾಗಿ ಒಂದು ಸ್ವಲ್ಪ ಎಲ್ಲೋ ಲೋ ಫೀಲ್ ಆಯಿತು. ಹೀಗೆ ಸುಮ್ಮನೆ ಕೂತಿದ್ರೆ ಸಡನ್ನಾಗಿ ಒಂದು ಇಮೇಜು ಹೇಗೆ ಅಂದರೆ, ಗಣೇಶ ಕರ್ಚೀಫ್ ತಗೊಂಡು ಕಣ್ಣೊರೆಸ್ತಾ ಇರೋ ಥರ ಕರ್ಚೀಫ್ ಕೊಡ್ತಾ ಇದ್ದಾರೆ. ನನಗೆ ಅಳಬೇಡ ಅನ್ನೋ ರೀತಿಯಲ್ಲಿ ಅವರು ಅಳ್ತಾ ಇದ್ದಾರೆ. ಅದನ್ನ ನೋಡಿದ ಕ್ಷಣನೇ ನನ್ನ ನೋವು, ಬೇಜಾರು, ಅಳು ಎಲ್ಲ ಮಾಯ ಆಗೋಯ್ತು. ಸೊ ಈಗ ಕೂಡ ಏನಾದರೂ ಇನ್ಮೇಲೆ ನನ್ನ ಕಣ್ಣಲ್ಲಿ ನೀರು ಬಂದರೆ ಅದು ಬರೀ ಆನಂದ ಬಾಷ್ಪ ಅಷ್ಟೇ ಆಗಿರುತ್ತೆ. ಅದೆಷ್ಟು ಆಶೀರ್ವಾದ ಪಡ್ಕೊಂಡು ಹುಟ್ಟಿದ್ದೀನೋ ನನಗಂತೂ ಗೊತ್ತಿಲ್ಲ. ಸೊ ಒಂದೊಂದು ಸತಿ ಅನಿಸುತ್ತೆ ಮೌಂಟ್ ಎವರೆಸ್ಟ್ ಕೂಡ ನನ್ನಷ್ಟು ಅದೃಷ್ಟ ಮಾಡಿಲ್ಲ ಅಂತ. ಗೊತ್ತಿಲ್ಲ ಏನು ಹೇಳೋದು ಗಣೇಶನ ಬಗ್ಗೆ. ಐ ಲವ್ ಯು ಗಣೇಶ ಅಂತಷ್ಟೇ ಹೇಳ್ಬೋದು. ತುಂಬ ಪ್ರೀತಿ ಮಾಡ್ತೀನಿ ಗಣೇಶನ ನಾನು. ನನ್ನ ಜೀವನದ ಅಲ್ಟಿಮೇಟ್. ಯಾರಾದರೂ ನನ್ನ ಜೊತೆ ನನಗೆ ಗೊತ್ತಿದ್ದು ಗೊತ್ತಿಲ್ದಿರ ಇದ್ದಾರೆ ಅಂದರೆ ಅದು ಗಣೇಶ ಮಾತ್ರ. ಸೊ ಬನ್ನಿ, ಒಂದು ಫೈನಲ್ ಅಡ್ವೈಸ್ ನನಗೆ ನಾನು ಕೇಳ್ಕೊಳ್ತೀನಿ. ಯಾಕೋ ನನಗೆ ಗಣೇಶ ಏನೋ ಹೇಳಕ್ಕೆ ಬಯಸ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಗಣೇಶ, ಓಹ್, ಸೊ ಎಸ್, ಒನ್ನೆಸ್ ಇದೆ. ಸಂಕಷ್ಟ ಚತುರ್ಥಿ ಮಾಡಿ ನಿಮ್ಮ ಮನೆಗೆ ಬ್ಲೆಸ್ಸಿಂಗ್ಸ್ ಇದೆ ಅಂತ ಇದೆ. ಜೂರು ಮನೇಲಿ ಸಮಸ್ಯೆ ಇದೆ ಮನೆ ವಿಚಾರಕ್ಕೆ ನನಗೆ. ಸೊ ಹಾಗಾಗಿ ಈ ಬ್ಲೆಸ್ಸಿಂಗ್ಸ್ ಮನೆಗೆ ಮತ್ತು ಓಪನ್ನೆಸ್, ಸಂಕಷ್ಟಿ ಮಾಡೋಕ್ಕಾಗ್ತಾ ಇಲ್ಲ ಈ ನಡುವೆ. ಸೊ ಹಾಗಾಗಿ ಸಂಕಷ್ಟಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಏನು ಬಂದಿದೆ ಗಣೇಶ ನಂಗೆ ಏನು ಹೇಳ್ತಿದ್ದಾರೆ ನೋಡೋಣ. ಸೊ ಫುಲ್ಫಿಲ್ಮೆಂಟ್ ಇದೆ. ಸೊ ಕೆಲವರು ಪರ್ಸ್ನಲ್ ರೀಡಿಂಗ್ ಗಣೇಶನ ಕಾರ್ಡಲ್ಲೇ ಕೇಳ್ತಾರೆ. ಸೊ ಅವರು ಕೂಡ ಇದನ್ನು ಅಳವಡಿಸ್ಕೊಬೋದು. ಸೊ ಫುಲ್ಫಿಲ್ಮೆಂಟ್ ಇದೆ. ಸೊ ವಿತಿನ್ 6 days ಅಥವಾ 6 month ಒಳಗೆ ನನ್ನ ಆಸೆಗಳೆಲ್ಲವೂ ಈಡೇರುತ್ತೆ ಅಂತ ಹೇಳ್ತಿದ್ದಾರೆ. ನನ್ನ ಜೊತೆ ನೀವು ಸೇರಿಕೊಂಡು ನಮ್ಮ ಆಸೆಗಳೆಲ್ಲವೂ ಕೂಡ ಈಡೇರುತ್ತೆ ಅಂತ ಇದೆ. ಒಂದಷ್ಟು ಕೆರಿಯರ್ ವಿಚಾರದಲ್ಲಿ, ಕೆಲಸ ಕಾರ್ಯಗಳ ವಿಚಾರದಲ್ಲಿ ಯಾರೋ ಪೊಲಿಟಿಕ್ ಮಾಡ್ತಾ ಇದ್ದಾರೆ, ತೊಂದರೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಉದ್ಯೋಗದಲ್ಲಿ ಶತ್ರುತ್ವ ಅನ್ನುವಂಥದ್ದು. ಸೊ ಎಸ್, ಅವರಿಂದ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡು, ನೀನು ಪವರಲ್ಲಿ ಇರು ಅಂತ ಹೇಳ್ತಾ ಇದ್ದಾರೆ. ಇಟ್ಸ್ ಓಕೆ. ಎಸ್, ಗಣೇಶ ಇರ್ಬೇಕಾದ್ರೆ ನಂಗೇನು ಭಯ. ಆದರೂ ಎಚ್ಚರಿಕೆ ಕೊಟ್ಟಾಗ ಪಾಲಿಸ್ಬೇಕು ಅನ್ನೋದು ಗೊತ್ತಿದೆ, ಪಾಲಿಸ್ತೀನಿ ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ತಲೆಗೆ ಸಂಬಂಧಪಟ್ಟಂಗೆ ಪೆಟ್ಟಾಗ್ತಾ ಇರುತ್ತೆ ಅವಾಗವಾಗ, ಅದನ್ನು ನೋಡ್ಕೊ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಎಸ್, ಹೊಟ್ಟೆಗೆ ಸಂಬಂಧಪಟ್ಟಂಗೆ ಒಂಚೂರು ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಬೇಕು. 3rd ಚಕ್ರನ ಬ್ಯಾಲೆನ್ಸ್ ಮಾಡಿದ್ದೆ ಆದರೆ ಸಾಕಷ್ಟು ಫೈನಾನ್ಷಿಯಲಿ ಮತ್ತು ಹೆಲ್ತ್ ವೈಸಲ್ಲಿ ಗ್ರೋತ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ಎಸ್, ಐ ಹ್ಯಾವ್ ಸೋ ಮೆನಿ ಪ್ರಾಬ್ಲಮ್ ಇನ್ ಮೈ ಸ್ಟಮಕ್. ಸೊ ಹಾಗಾಗಿ ಕರೆಕ್ಟಾಗಿದೆ. ಕೆಪಾಸಿಟಿ ಆಫ್ ಲವ್ ಸಾಕಷ್ಟು ಜನ ಪ್ರೀತಿಯಿಂದ ವಿಷ ತಿನ್ನಿಸ್ತಾ ಇದ್ದಾರೆ. ಎಚ್ಚರಿಕೆ ಇರಲಿ ಅನ್ನುವಂಥದ್ದು ಕೂಡ ಇದೆ. ಯಾರಿಗೂ ವಿಶೇಷವಾದಂಥ ವಸ್ತ್ರ ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಳ್ಳೆಯದಾಗಲಿ. ಎಸ್, ಹೂವಿನ ಹಾರದಲ್ಲಿ ಸಮಸ್ಯೆ ಇದೆ ಅನ್ನುವಂಥದ್ದು ಇದೆ. ಹೂವಿನಲ್ಲಿ ಸಮಸ್ಯೆ ಇದೆ, ಹೂವಿನ ಹಾರದಲ್ಲಿ ಸಮಸ್ಯೆ ಇದೆ. ಎಚ್ಚರ 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 ಅನ್ನುವಂಥದ್ದು ಇದೆ. ಈಗ ನೆಕ್ಸ್ಟ್ ಏನು ಜಾಗತಿಕ ಮಟ್ಟದಲ್ಲಿ ಒಂದಷ್ಟು ಮೆಸೇಜಸ್ ಇಲ್ಲಿ ಇದೆ. ಯಾರಿಗೆ ಇದು ತಲುಪಬೇಕೋ ಗೊತ್ತಿಲ್ಲ. ಲೈಕ್ ಈಗಾಗಲೇ ಹಿಂದೆ ನಡೆದಿತ್ತಲ್ಲ ಒಂದು ಹತ್ಯಾಕಾಂಡ, ಹೂವಿನಲ್ಲಿ
ಇಟ್ಟು ಒಂದಷ್ಟು ಸಮಸ್ಯೆಗಳು ಎದುರಾಗಿತ್ತಲ್ಲ ಹೂವಿನಲ್ಲಿ. ಆ, ಹೇಳೋದಕ್ಕೆ ಭಯ ಆಗತ್ತೆ, ಕೆಲವು ಸತಿ ನುಡ್ತಿತ್ತು ಇಷ್ಟೊತ್ತಲ್ಲಿ ಆಗ್ಬಿಡಬಹುದು, ಹಾಗಾಗಿ ಆಗಾಗಬಾರ್ದು. ಜೊತೆಗೆ ಒಂದಷ್ಟು ಊಟದಲ್ಲಿ ಅಥವಾ ಒಂದಷ್ಟು ಸ್ವೀಟ್ಸಲ್ಲಿ ನೆಗೆಟಿವಿಟಿನ ಅಥವಾ ಒಂದಷ್ಟು ಫುಡ್ ಪಾಯ್ಸನ್ ಮಾಡ್ತಾ ಇದ್ದಾರೆ, ಗೊತ್ತಿಲ್ದಿರೋ ಹಾಗೆ ಸ್ವಲ್ಪ ಎಚ್ಚರಿಕೆ ಇರಲಿ ಅನ್ನುವಂಥದ್ದು ಇದೆ. ಇಲ್ಲಿ ವಿಶೇಷವಾಗಿ ಏನು ಮಾಹಿತಿ ಇದೆ ಅಂದರೆ, ಯಾರೋ ಕರೆದು ಔತಣ ಕೊಟ್ಟು ಇಲ್ಲ ಅನ್ಸುವಂಥ ಪ್ರಯತ್ನ, ಸನ್ಮಾನ ಮಾಡಿ ನಿಮ್ಮನ್ನ ಸಮಾಧಿ ಮಾಡುವಂಥ ಪ್ರಯತ್ನ ಮಾಡ್ತಾರೆ, ಎಚ್ಚರ ಅನ್ನುವಂಥದ್ದು ಇದೆ. ಸೊ ಎಸ್, ಬಿ ಕೇರ್ಫುಲ್ ಅನ್ನುವಂಥದ್ದು ಇದೆ. ಯಾರಾದರೂ ನಿಮಗೆ ಸದ್ಯಕ್ಕೆ ಸನ್ಮಾನ ಮಾಡಕ್ಕೆ ಕರೆದ್ರೆ ಸಾಧ್ಯ ಆದರೆ ಅವಾಯ್ಡ್ ಮಾಡಿ. ನನ್ನನ್ನು ಯಾರೂ ಕರೆಯೋದೇ ಇಲ್ಲ, ಹಾಗಾಗಿ ನನಗೆ ಇದು ಅಳವಡಿಸೋದಿಲ್ಲ ಅಥವಾ ಅನ್ವಯಿಸೋದಿಲ್ಲ ಅಂತ ಅನ್ಸುತ್ತೆ. ಬಟ್ ನೋಡೋಣ, ಇಲ್ಲಿ ಬಂದಿದೆ ಅಂದರೆ 101% ಶೋರ್ ಇರುತ್ತೆ ಅದು. ಸೊ ನೋಡುವ, ಹಾಗೇನಾದರೂ ಇದ್ದರೆ ಐ ವಿಲ್ ಅವಾಯ್ಡ್. ರಿಲ್ಯಾಕ್ಸೇಷನ್ ಇದೆ, ಸೊ ಸದ್ಯಕ್ಕೆ ರಿಲ್ಯಾಕ್ಸ್ ಮಾಡು ಅಂತ ಹೇಳ್ತಿದ್ದಾರೆ, ಸೊ ಮಾಡ್ತೀನಿ. ಥ್ಯಾಂಕ್ ಯು ಗಣೇಶ. ಸೊ ಇನ್ನೋಸೆನ್ಸ್ ಇದೆ. ಸೊ ಎಸ್, ಮುಗ್ಧ ಭಕ್ತಿಗೆ ಸೋತು ಕರಗಿ ಹೋಗ್ತಾರೆ ಗಣೇಶ, ಹಾಗಾಗಿ ಭಕ್ತಿಯಿಂದ ನನ್ನ ಬೇಡು ಅಂತ ಹೇಳ್ತಾ ಇದ್ದಾರೆ. ಸೊ ಎಸ್, ಗಣೇಶನ ಈ ನಡುವೆ ಸರಿಯಾಗಿ ಪೂಜೆ ಮಾಡ್ತಾ ಇಲ್ಲ ನಾನು. ಕೊಬ್ಬು ಜಾಸ್ತಿ ಆಗಿದೆ ನನಗೆ, ದುರಂಕಾರ ಜಾಸ್ತಿ ಆಗಿಲ್ಲ, ಕೊಬ್ಬು ಜಾಸ್ತಿ ಆಗಿದೆ. ಟೈಮ್ ಸೆನ್ಸ್ ಮೇಂಟೈನ್ ಮಾಡ್ತಾ ಇಲ್ಲ ನಾನು, ಹಾಗಾಗಿ ಬಿಕಾಸ್ ಆಫ್ ನನಗೆ ತುಂಬ ಹೆಲ್ತ್ ಅಪ್ಸೆಟ್ ಆಗಿದೆ. ಹಾಗಾಗಿ ಇಟ್ಸ್ ಓಕೆ ಗಣೇಶ, ಬೇಗ ನಿನಗೆ ಈ ಸಮಸ್ಯೆಗಳನ್ನೆಲ್ಲ ಬಗೆಹರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋದಿಲ್ಲ. ನೀನು ಆಲ್ರೆಡಿ ಪ್ರಯತ್ನಗಳನ್ನ ಕೊಟ್ಟು ಸಮಸ್ಯೆ ಎಲ್ಲ ಬಗೆಹರಿದಿದೆ. ಇಟ್ಸ್ ಓಕೆ. ಇನ್ನು ಅಷ್ಟು ಜನ ಗುರುಭ್ಯೋ ನಮಃ ಸ್ಥಾನದಲ್ಲಿ ಇರುವಂಥವ್ರು ಸಮಸ್ಯೆಗಳಿಗೆ ಆಶೀರ್ವಾದ ಮುಖೇನ, ಹೀಲಿಂಗ್ಸ್ ಮುಖೇನ ನನಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ನನಗೆ ಗೊತ್ತಿದೆ ನಿಮ್ಮೆಲ್ಲ ಪ್ರಾರ್ಥನೆಗಳಲ್ಲಿ ನಾನಿರ್ತೀನಿ ಅಂತ. ಸೊ ಹಾಗಾಗಿ ಏನು ಹೇಳಿ, ನನಗೆ ನಿಮ್ಮೆಲ್ಲರಲ್ಲೂ ಗಣೇಶನೇ ಕಾಣಿಸ್ತಾನೆ. ಹಾಗಾಗಿ ನಿಮ್ಮೆಲ್ಲರಿಗೂ ಮತ್ತು ನನ್ನ ಮುದ್ದು ಗಣೇಶನಿಗೂ ಕೂಡ ಹ್ಯಾಪಿ ವ್ಯಾಲೆಂಟೈನ್ ಮಂತ್. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗಣಪತಿ ಬಪ್ಪ ಮೋರ್ಯ, ಮಂಗಳಮೂರ್ತಿ ಮೋರ್ಯ. ಜೈ ಗಣೇಶ.